ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷರು, ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಅನಿಲ್ ಚಿಕ್ಕಮಾದು ಅವರ, ಲೋಕಸಭಾ ಸದಸ್ಯರಾದಂಥ ಶ್ರೀ ಸುನೀಲ್ ಬೋಸ್ ಅವರ, KR ನಗರ ಶಾಸಕರಾದಂಥ ಶ್ರೀ ರವಿಶಂಕರ್ ಅವರ, ಗುಂಡ್ಲುಪೇಟೆ ಶಾಸಕರಾದಂಥ ಶ್ರೀ ಗಣೇಶ್ ಪ್ರಸಾದ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಡಾಕ್ಟರ್ ತಿಮ್ಮಯ್ಯ ಅವರ, ಇನ್ನೊಬ್ಬರು ಸದಸ್ಯರಾದಂಥ ಶಿವಕುಮಾರ್ ಅವರ, ಮಾಜಿ ಸಚಿವರಾದಂಥ ಶಿವಣ್ಣವರ, ಮಾಜಿ ಶಾಸಕರಾದಂಥ ಶ್ರೀ ಚಿಕ್ಕಣ್ಣ ಅವರ, ಮೈಸೂರು ಬಣ್ಣ ಮತ್ತು ಅರಗು ಕಾರ್ಖಾನೆಯ ಅಧ್ಯಕ್ಷರಾದಂಥ ಶ್ರೀ ಗಣೇಶ್ ಅವರ, ವೇದಿಕೆ ಮೇಲೆ ಬಹಳ ಜನ ಇದ್ದಾರೆ, ಎಲ್ಲರ ಹೆಸರು ಕೂಡ ಹೇಳಲಿಕ್ಕೆ ಹೋಗಲ್ಲ. ಎಲ್ಲರ ಹೆಸರು ಹೇಳಕ್ ಹೋಗೋದು ಬಹಳ ಸಮಯ ಆಗತ್ತೆ. ಅದರಿಂದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ತಿರುಮಳ್ಳಿ ಮತ್ತು ಬೇರೆ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ತಿರುಮಳ್ಳಿ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದಾಗ ತಿರುಮಳ್ಳಿ ಗ್ರಾಮದ ಜನತೆ ಮತ್ತು ಬೇರೆಯವರು ಬಹಳ ಅದ್ದೂರಿ ಸ್ವಾಗತವನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಿರ್ಮಳ್ಳಿನಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಲಕ್ಷ್ಮೀ ದೇವಿ ದೇವಸ್ಥಾನ ಇದರ ಉದ್ಘಾಟನೆ ಕಾರ್ಯಕ್ರಮವನ್ನು ತಿರುಮಳ್ಳಿಯ ಜನರು ಹಮ್ಮಿಕೊಂಡು ನನಗೆ ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತಿರುಮಳ್ಳಿಯ ಎಲ್ಲ ಜನರಿಗೆ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಕ್ಷ್ಮೀ ದೇವಿಯ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ
ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ದೇವಸ್ಥಾನ ನೋಡಿದೆ, ಹೋಗಿದ್ದೆ ಅಲ್ಲಿಗೆ, ಅದರ ಉದ್ಘಾಟನೆ ಮಾಡಲಿಕ್ಕೆ. ಬಹಳ ಸುಂದರವಾಗಿ ಕಟ್ಟಿದ್ದೀರಿ. ಅದಕ್ಕೋಸ್ಕರ ಹಿರಮಳ್ಳಿಯ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿರಮಳ್ಳಿಯ ಜನ ಮೊದಲಿನಿಂದ ಕೂಡ ದೈವ ಭಕ್ತರು ಅಂತಕ್ಕಂಥದನ್ನ ನಾನು ತಿಳ್ಕೊಂಡಿದ್ದೇನೆ. ಈಗಲೂ ಕೂಡ ನಿಮ್ಮ ದೈವ ಭಕ್ತಿಯನ್ನ ಈ ದೇವಸ್ಥಾನ ನಿರ್ಮಾಣ ಮಾಡೋದ್ರ ಮೂಲಕ ವ್ಯಕ್ತ ಮಾಡಿದ್ದೀರಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲಿನಿಂದಲೂ ಕೂಡ ಹಿಂದೂಗಳಾದಂಥ ನಾವೆಲ್ಲರೂ ಕೂಡ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಗುಡಿ ಗೋಪುರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳಲ್ಲಿ ಪ್ರತಿಮೆಯನ್ನ ಸ್ಥಾಪಿಸಿ ಅದಕ್ಕೆ ಪ್ರತಿ ದಿನ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆ ಪ್ರತಿಮೆಗಳಲ್ಲೇ ದೇವರನ್ನ ಕಾಣ್ತೇವೆ. ಅದು ನಮ್ಮೆಲ್ಲರ ನಂಬಿಕೆ. ಆದ್ರೆ ಒಂದು ಮಾತನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು. ದೇವರು ದೇವಸ್ಥಾನಕ್ಕೆ ಸೀಮಿತವಾಗಿ ಇರಲ್ಲ. ದೇವರು ಸರ್ವತ್ರ ಯಾಮಿ. ಹಾಗಾಗಿ ದೇವರು ಎಲ್ಲ ಕಡೆ ಇದ್ದಾನೆ. ನಾನು ಕೂಡ ದೇವರನ್ನ ನಂಬ್ತೇನೆ. ಆದ್ರೆ ದೇವಸ್ಥಾನದಲ್ಲಿ ಮಾತ್ರ ದೇವರು ಇರ್ತಾನೆ ಅಂತ ನಂಬ್ಕೊಂಡಿಲ್ಲ ನಾನು. ದೇವರು ಎಲ್ಲ ಕಡೆ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಇರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಇದು 850 ವರ್ಷಗಳ ಹಿಂದೆ ಬಸವಣ್ಣ ಹೇಳಿರ್ತಕ್ಕಂಥದ್ದು. ಅದರಿಂದ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ದೇವರು ಪ್ರತಿಯೊಬ್ಬರಲ್ಲೂ ಕೂಡ ಇದ್ದಾನೆ. ಪ್ರತಿನಿತ್ಯ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡ್ತೇವೆ. ನಾವು ಪ್ರಾರ್ಥನೆಯನ್ನು ಮಾಡುವಾಗ ದೇವರೇ ನನಗೆ ಮಾತ್ರ ಒಳ್ಳೇದು ಮಾಡು ಅಂತ ಕೇಳಬಾರದು. ಬೇರೆಯವ್ರಿಗೂ ಒಳ್ಳೇದು ಮಾಡಬೇಕು, ನನಗೂ ಒಳ್ಳೇದು ಮಾಡಬೇಕು ಅಂತ ಕೇಳ್ಕೊಂಡಾಗ ಮಾತ್ರ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಹೊರತು ಇಲ್ಲದೆ ಹೋದರೆ ಒಳ್ಳೇದು ಮಾಡಲ್ಲ. ನಾವೆಲ್ಲ ಮಾನವರು. ನಾವು ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ಯಾವುದೇ ಜಾತಿಗೆ ಸೇರಿರ್ಲಿ, ದೇವ್ರ ದೃಷ್ಟಿನಲ್ಲಿ ಜಾತಿನೂ ಇಲ್ಲ, ಧರ್ಮನೂ ಇಲ್ಲ. ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಜಾತಿ ಧರ್ಮ, ಹೆಣ್ಣು ಗಂಡು ಅಂತ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಎಲ್ಲರೂ ದೇವರು ಇದ್ದಾನೆ,
ದೇವರ ದೃಷ್ಟಿನಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಸಮಾನವಾಗಿ ಕಾಣ್ತಾನೆ ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮಲ್ಲಿ ಅನೇಕ ಪಟ್ಟಭದ್ರ ಹಿತಾಸಕ್ತರಿದ್ದಾರೆ ಸಮಾಜದಲ್ಲಿ. ಯಾಕಂತಂದ್ರೆ ಬಡವರು ಬಡವರಾಗೇ ಇರಬೇಕು, ಜಾತಿ ಬದಲಾವಣೆ ಆಗಬಾರ್ದು, ಜಾತಿ ಬದಲಾವಣೆ ಆಗಬಾರ್ದು, ಮನುಷ್ಯನನ್ನ ದ್ವೇಷಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅದರಿಂದ ನೀವು ಯಾವುದೇ ಧರ್ಮಕ್ಕೆ ಸೇರಿರಲಿ, ಹಿಂದೂ ಧರ್ಮಕ್ಕಾರು ಸೇರಿರಲಿ, ಕ್ರೈಸ್ತ ಧರ್ಮಕ್ಕಾರು ಸೇರಿರಲಿ, ಮುಸ್ಲಿಂ ಧರ್ಮಕ್ಕಾರು ಸೇರಿರಲಿ, ಸಿಖ್ ಧರ್ಮಕ್ಕಾರು ಸೇರಿರಲಿ, ಬೌದ್ಧ ದ್ಧರ್ಮಕ್ಕಾರು ಸೇರಿರಲಿ, ಜೈನ ಧರ್ಮಕ್ಕಾರು ಸೇರಿರಲಿ, ಯಾವ ಧರ್ಮ ಕೂಡ ಮನುಷ್ಯನನ್ನ ಪ್ರೀತಿಸಿ ಅಂತ ಹೇಳ್ತದ ಹೊರತು ದ್ವೇಷಿಸಿ ಅಂತ ಹೇಳೋದಿಲ್ಲ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಕೆಲವರು ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ, ಒಗ್ಗಟ್ಟನ್ನು ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾರೆ, ಮನುಷ್ಯರಲ್ಲಿ ವಿಭಾಗ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತರ ಬಗ್ಗೆ ನೀವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ನಾವೆಲ್ಲ ಮನುಷ್ಯರನ್ನ ಪ್ರೀತಿಸಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ ನಾವು ಮನುಷ್ಯರನ್ನ ಪ್ರೀತಿಸಬೇಕು. ನಾನು ರಾಜಕೀಯ ಈ ಸಂದರ್ಭದಲ್ಲಿ ಮಾತಾಡಲ್ಲ, ಯಾಕಂತಂದ್ರೆ ಇದು ರಾಜಕೀಯ ಮಾತಾಡ್ತಕ್ಕಂಥ ವೇದಿಕೆ ಅಲ್ಲ. ನಾನು ಮತ್ತೆ ಮಂಗಳೂರಿಗೆ ಹೋಗ್ಬೇಕು, ಇಲ್ಲಿಂದ ಮಂಗಳೂರಿಗೆ ಹೋಗಿ ಮೈಸೂರಿಗೆ ಹೋಗಿ, ಮೈಸೂರಿಂದ ಮಂಗಳೂರಿಗೆ ಹೋಗ್ಬೇಕು, ಮಂಗಳೂರಿಂದ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಆ ಕಾರಣದಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ತಿರುಮಳ್ಳಿಯವರು ನನ್ನನ್ನು ಬರಲೇಬೇಕು ಅಂತ ಹೇಳಿ ಹಠ ಹಿಡಿದ್ರು. ಬಹಳ ಜನ ಬಂದಿದ್ರು. ತಿರುಮಳ್ಳಿಯವರು ನಮ್ಮೂರಿಗೆ ಬರಲೇಬೇಕು, ಲಕ್ಷ್ಮೀ ದೇವಾಲಯವನ್ನು ಕಟ್ಟಿಸಿದ್ದೇವೆ, ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನೀವೇ ಬರಬೇಕು ಅಂತೇಳಿ ಹಠ ಹಿಡಿದ್ರು. ಹಾಗಾಗಿ ಇವತ್ತು ನಿಮ್ಮೂರಿಗೆ ಬಂದು ಲಕ್ಷ್ಮೀ ದೇವಾಲಯವನ್ನ ಉದ್ಘಾಟನೆ ಮಾಡಿದ್ದೇನೆ. ನೀವೆಲ್ಲರೂ ಕೂಡ ಒಂದು ರೀತಿ ಹಬ್ಬದ ರೀತಿಯಲ್ಲಿ, ಜಾತ್ರೆ ರೀತಿಯಲ್ಲಿ ಜಾತ್ರೆ ಮಾಡಿದ್ದೀರಿ, ಬಹಳ ಸಂತೋಷ. ನಮ್ಮಲ್ಲಿ ಜಾತ್ರೆಗಳು ಯಾಕೆ ಹುಟ್ಕೊಂಡು ಅಂತಂದ್ರೆ ಎಲ್ಲ ಜನರು ಒಂದ್ ಕಡೆ ಸೇರ್ಕೊಂಡು ಪರಸ್ಪರ ಪ್ರೀತಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾತ್ರೆಗಳು ನಡೀತಾ ಇರ್ತಕ್ಕಂಥದ್ದು. ಆದ್ರಿಂದ ನಾವು ಜಾತಿ ಹೋಗಿ, ವರ್ಗ ಹೋಗಿ, ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥ ಒಗ್ಗಟ್ಟಾಗ್ತಕ್ಕಂಥ ದಿನ ಬರಲಿ, ದೇವರು ಆ ಪ್ರಯತ್ನವನ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮಾಡ್ತೀರಿ ಅಲ್ವಾ? ಮತ್ತೆ ಸಿರಿಮಳ್ಳಿ ಜನ ನಾನು ಯಾವಾಗ ಬಂದ್ರು ಕೂಡ ಬಹಳ ಪ್ರೀತಿಯಿಂದ ಕಾಣ್ತಾರೆ. ಬಹಳ ಪ್ರೀತಿಯಿಂದ ಕಾಣ್ತಾರೆ. ಈ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟೇ ಅಲ್ಲ, ನಾನು ಯಾವ ಪಾರ್ಟಿನಲ್ಲಿ ಇರ್ತೀನಿ, ಯಾರಿಗೆ ಓಟ್ ಹಾಕಿ ಅಂತ ಹೇಳ್ತೀನಿ, ಅದೇ ರೀತಿ ಬಹಳ ವರ್ಷಗಳಿಂದ ಮಾಡ್ಕೊ ಬಂದಿದ್ದೀರಿ. ಅದಕ್ಕೋಸ್ಕರ ಸಿರಿಮಳ್ಳಿಯ ಎಲ್ಲ ಜನರಿಗೆ
ಹೃತ್ಪೂರ್ವಕವಾದಂತ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಳ್ಳೆ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಅನಿಲ್ ಚಿಕ್ಮಾದು, ಹೆಗ್ಗಡದೇವರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲವನ್ನ ಸಹಾಯವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಮುಂದೆನೂ ಕೂಡ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಅನೇಕ ಮನವಿಗಳನ್ನ ಕೊಟ್ಟಿದ್ದೀರಿ. ಆ ಮನವಿಗಳನ್ನೆಲ್ಲ ಈಗಲೇ ಹೇಳಲಿಕ್ಕಾಗಲ್ಲ, ನಾನು ಓದಿಲ್ಲ ಅವನ್ನ. ಆ ಮನವಿಗಳನ್ನೆಲ್ಲ ಹಂತ ಹಂತವಾಗಿ ಬಗೆಹರಿಸಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಿರುಮಳ್ಳಿ ಗ್ರಾಮದಲ್ಲಿ ಏನೇನು ಹೇಳಿದ್ದೀರಿ ಅವೆಲ್ಲವೂ ಕೂಡ ಪಟ್ಟಿ ಮಾಡ್ಕೊಂಡು ಅವುಗಳನ್ನ ಬಗೆಹರಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಬೇರೆ ಊರಿನವರು ಕೂಡ ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಬೇರೆ ಊರಿನವರು ಕೂಡ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕರ್ನಾಟಕದಲ್ಲಿ ಬಹಳ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ ಹೆಚ್ಚು ಬಜೆಟ್ಗಳನ್ನ ಆಯವ್ಯಯಗಳನ್ನು ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿ ನಿಮ್ಮ ಆಶೀರ್ವಾದದಿಂದ, ಕರ್ನಾಟಕ ಜನತೆಯ ಆಶೀರ್ವಾದದಿಂದ ಇದು ಸಾಧ್ಯ ಆಗಿರ್ತಕ್ಕಂಥದ್ದು. ಇದು ಸಿದ್ದರಾಮಯ್ಯನ ಸಾಧನೆ ಅಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು 2 ಸಾರಿ ಮುಖ್ಯಮಂತ್ರಿ ಆಗಬೇಕಾದ್ರೆ 17 ಬಾರಿ ಈ ರಾಜ್ಯದ ಆಯವ್ಯಯವನ್ನ ಮಂಡಿಸಬೇಕಾದ್ರೆ ಅದಕ್ಕೆ ನೀವೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ರಾಜ್ಯದ ಜನರು ಕೂಡ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಕ್ಷ್ಮೀ ದೇವಿ ತಿರುಮಳ್ಳಿ ಜನರಿಗೂ ಒಳ್ಳೇದು ಮಾಡಲಿ, ಹಾಗೇನೆ ಹೆಗ್ಗಡದೇವನಕೋಟೆ ತಾಲೂಕಿನ ಜನರಿಗೂ ಒಳ್ಳೇದು ಮಾಡಲಿ, ಮತ್ತೆ ನಾಡಿನ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸಿ ಮತ್ತೊಮ್ಮೆ ನಿಮಗೆಲ್ಲ ಶುಭ ಕೋರಿ, ಲಕ್ಷ್ಮೀ ದೇವಿ ದೇವಸ್ಥಾನವನ್ನ ನೂತನವಾಗಿ ನಿರ್ಮಾಣ ಮಾಡಿದ್ದೀರಿ. ಅದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್,